ಒಂದು 2 ಅವರ್ಸ್ ಮುಂದೆನೇ ನಾನು ಆರ್ಡರ್ ಮಾಡಿದ್ದೆ, ಬಟ್ ಇನ್ನೂವರೆಗೂ ಇಲ್ಲ. ನೆಕ್ಸ್ಟ್ ಕ್ಯಾಪ್ಸಿಕಮ್, ನಾಳೆ ಪಿಜ್ಜಾ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜು ವ್ಲಾಗ್ಸ್. ಈ ವ್ಲಾಗ್ ಬಂದ್ಬಿಟ್ಟು ನನ್ನ ಒಂದು ಸಂಡೇ ವ್ಲಾಗ್, ನನ್ನ ಒಂದು ಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಇವತ್ತು ಬಂದು ನಾವು ಜಾತ್ರೆಗೆ ಹೋಗ್ತಾ ಇದ್ದೀರಿ. ಪಾಪು ಇಲ್ಲಿ ರೆಡಿ ಆಗಿಬಿಟ್ಟು ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡಿದ್ಲು. ಇಲ್ಲಿ ಕ್ವಿಕ್ಕಾಗೆ ಗೆಟ್ ರೆಡಿ ವಿತ್ ಮೀ ಮಾಡಿಬಿಡೋಣ. ಇವಾಗ ಬಂದ್ಬಿಟ್ಟು ನಾನು ಫೇಸ್ಗೆ ಬಂದು ಫಸ್ಟು ಮಾಯಿಶ್ಚರೈಸರ್ ಹಚ್ಕೊಳ್ತೀನಿ. ನಾನು ಪಾಂಡ್ಸ್ ಅವರ ಮಾಯಿಶ್ಚರೈಸರ್ ಹಚ್ಕೊಳ್ತೀನಿ. ನನಗೆ ಇದು ತುಂಬಾ ಚೆನ್ನಾಗಿತ್ತು ಸ್ಕಿನ್ನಿಗೆ, ಅದಕ್ಕೆ ನಾನು ಇದನ್ನೇ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಲಿಪ್ಸ್ ಬಂದು ಡ್ರೈ ಆಗದಿರೋ ಇರೋದಕ್ಕೆ ಲಿಪ್ ಬಾಮ್ ಹಚ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಐಬ್ರೋ ಪೆನ್ಸಿಲು. ಇದು ನಾನು ಬ್ರೌನ್ ಕಲರ್ ಶೇಡ್ ಯೂಸ್ ಮಾಡ್ತೀನಿ. ನಾನು ಸ್ವಿಸ್ ಬ್ಯೂಟಿ ಅವರ ಐಬ್ರೋ ಪೆನ್ಸಿಲ್ದ ಯೂಸ್ ಮಾಡ್ತಾಯಿದ್ದೀನಿ. ಬ್ರೌನ್ ಶೇಡ್ ಇದು. ಐಬ್ರೋಸ್ ಎಲ್ಲ ಟ್ರಿಮ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸೀಲರ್ ಹಾಕ್ಕೊಳ್ಳೋಣ. ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಆಗಿದೆಯೋ ಅಲ್ಲೆಲ್ಲ ನೀವು ಇದನ್ನ ಹಚ್ಕೊಳ್ರೆ ನಿಮಗೆ ನಿಮ್ಮ ಏನೆಲ್ಲದು ನಿಮ್ಮ ಸ್ಕಿನ್ ಟೋನ್ ಇರೋದೇ ತಗೋಬೇಕು ಕನ್ಸೀಲರು. ಆವಾಗೆ ನಿಮಗೆ ಸ್ಕಿನ್ನಿಗೆ ಮ್ಯಾಚ್ ಆಗುತ್ತೆ. ತುಂಬ ಚೆನ್ನಾಗೇ ಕಾಣಿಸ್ತೈತೆ, ಹೆಳಿಗಟ್ಟಾಗಿ ಎತ್ತಿ ನಿಮಗೆ ತೋರಿಸ್ತೈತೆ. ಇದು ಒಂದು ಹಾಕಿದ್ರೇ ಸಾಕು. ಆಲ್ಮೋಸ್ಟ್ ನೀವು ಫೌಂಡೇಶನ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಇದು ಒಂದು ಹಾಕಿದ್ರೇ ಸಾಕು. ನಿಮ್ಮ ಒಂದು ಸಿಂಪಲ್ಲಾಗಿ ಒಂದು ಕ್ವಿಕ್ಕಾಗಿ ರೆಡಿ ಆಗಬೇಕಂದ್ರೆ ಇದು ನಿಮಗೆ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಐಸ್ನ ಬಂದು ಹೈಲೈಟ್ ಮಾಡ್ಕೊಳ್ಳೋಣ. ಅದಕ್ಕೆ ಬಂದು ಐ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಈ ಕಾಜಲ್ ಹಾಕ್ಕೋಬೇಕಾದ್ರೆ ಸ್ವಲ್ಪ ಜನಗೆ ಹ್ಯಾಂಡ್ ಬಂದು ಶೇಕ್ ಆಗ್ತಾನೆ ಇರ್ತೈತೆ. ನಾನು ಹೋಗಿ ಮಿರರಲ್ಲಿ ನೋಡಿ ಹಾಕ್ಕೊಬಂದೆ. ಇಲ್ಲಿ ಬಂದ್ಬಿಟ್ಟು ಲಿಪ್ಸ್ನ ಬಂದು ಹೈಲೈಟ್ ಮಾಡ್ಕೊಳ್ಳೋಕ್ಕೆ ಹೈಲೈಟರ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟು ಮಾರ್ಷೋರ ಲಿಪ್ಸ್ಟಿಕ್ ಹಾಕ್ಕೊಳ್ತಾ ಇದ್ದೀನಿ. ಇದು ಬ್ರೌನ್ ಶೇಡು. ನಮ್ಮ ಫೇಸಿಗೆ ಯಾವುದು ಮ್ಯಾಚ್ ಆಗುತ್ತೋ ಅದನ್ನ ನಾವು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಫೈನಲಾಗಿ ನಾನು ಇಲ್ಲಿ ಬಂದು ಬಿಂದಿ ಇಟ್ಕೊಳ್ತಾ ಇದ್ದೀನಿ. ಆವಾಗದೇ ಒಂದು ಎತ್ನಿಕ್ ಲುಕ್ ಅಂದ್ರೇ ಕಂಪ್ಲೀಟ್ ಆಗುತ್ತೆ. ಫೈನಲ್ ಟಚಪ್ ಆಗಿ ಬಂದು ನಾನು ಇಲ್ಲಿ ಒಂದು ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಮಸ್ಕರ ಬಂದ್ಬಿಟ್ಟು ಬ್ರ್ಯಾಂಡ್ ಬಂದು ಮೆಬಿಲಿನೋ. ಲೈಟಾಗಿ ಸ್ಕಿನ್ಗೆ ಟಚ್ ಆಗಿಬಿಡ್ತು. ಅದನ್ನ ಟಚಪ್ ಮಾಡಿಬಿಟ್ಟು ಫೈನಲಾಗಿ ನನ್ನ ಲುಕ್ ನೋಡೋದಕ್ಕೆ ಈ ಥರ ಇತ್ತು. ಹಾಯ್, ಫ್ಲಿಪ್ಕಾರ್ಟಲ್ಲಿ ಬಂದ್ಬಿಟ್ಟು ಒಂದು 2 ಅವರ್ಸ್ ಮುಂದೆನೇ ನಾನು ಆರ್ಡರ್ ಮಾಡಿದ್ದೆ, ಬಟ್ ಇನ್ನೂವರೆಗೂ ನನಗೆ ಬಂದಿಲ್ಲ. ಇದೇ ನಾನು ಫಸ್ಟ್ ಟೈಮ್ ಆರ್ಡ್ರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಹೇಗೆ ಡೆಲಿವರಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇನ್ನೂ ಡೆಲಿವರಿನೇ ಆಗಿಲ್ಲ. ಇನ್ನೊಂದು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ ಅಂತ ಇವಾಗ್ದ ಹೇಳಿದ್ದಾರೆ. ಯಾಕೆ ಏನು ಇಷ್ಟು ಲೇಟಾಗಿ ಡೆಲಿವರಿ ಮಾಡ್ತಾರಂತ ಗೊತ್ತಿಲ್ಲ. ನನಗೆ ಬಂದು 18 ಮಿನಿಟ್ಸ್ ಹಾಕಿದ್ರು ಡೆಲಿವರಿ, ಬಟ್ ಇನ್ನೂವರೆಗೂ ರೀಚೇ ಆಗಿಲ್ಲ. ನೋಡಿ ನಿಮಗೆ ಹಾಕ್ತೀನಿ. ಟೈಮ್ ಬಂದು ಹೋಗ್ತಾನೆ ಇದೆ, 2 ಅವರ್ಸ್ ಆಗಿರ್ಬೋದು, ಬಟ್ ಇನ್ನೂವರೆಗೂ ಡೆಲಿವರಿನೇ ಇಲ್ಲ. ಫೈನಲಾಗಿ ಇಲ್ಲಿ ಬಂದ್ಬಿಟ್ಟು ಡೆಲಿವರಿ ಬಾಯ್ ಬಂದು ರೀಚ್ ಆದರು. ಯಾರನ್ನ ಇದೇ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಮರಿದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆವಾಗೇ ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗೆ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ, ನೀವು ಕ್ವಿಕ್ಕಾಗೆ ನೋಡ್ಬೋದು. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಮರಿದೀರಾ. ಫೈನಲಾಗೆ ಬಂತು. ಪಾಪು ಬಂದ್ಬಿಟ್ಟು ಇಲ್ಲಿ ಏನಪ್ಪ ಅದು ಅಂತ ಕೇಳ್ತಾ ಇದ್ಲು. ಇವಾಗ ಜಸ್ಟ್ ನಾವು ಪಾರ್ಸಲ್ ರಿಸೀವ್ ಆಯಿತು. ತುಂಬಾ ಡಿಲೇ ಮಾಡಿದ್ರು ಫ್ಲಿಪ್ಕಾರ್ಟಲ್ಲಿ ಅಂತೂ, ಬಟ್ ಪ್ಯಾಕೇಜಿಂಗ್ ನೋಡೋದಕ್ಕೆ ಈ ಥರ ಇದೆ. ನಾನು ಇದರಲ್ಲಿಂದ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದೀನಿ. ನಾನೇನು ತುಂಬ ತೆಗ್ದಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಹೇಗೆ ಡೆಲಿವರಿ ಮಾಡ್ತಾರೆ ಅಂತಲೂ ನನಗೂ ಐಡಿಯಾ ಇಲ್ಲ. ಬಟ್ ನಾನು ಸ್ವಲ್ಪ ಪ್ರಾಡಕ್ಟ್ಸ್ ಮಟ್ಟದ ತೆಗ್ದಿದ್ದೀನಿ. ಅದೇನಂತ ತೆಗ್ದಿದ್ದೀನಿ ಅಂತ ನಿಮ್ಮ ಹತ್ರ ಕ್ವಿಕ್ಕಾಗಿ ಅನ್ಬಾಕ್ಸ್ ಮಾಡಿಬಿಡ್ತೀನಿ, ಬನ್ನಿ. ಲೇಸ್ ಪ್ಯಾಕೆಟ್ ಒಂದು, ಬಟ್ ಲೇಸ್ ಎಲ್ಲ ಔಟ್ಸೈಡ್ ಜಾಸ್ತಿ ತಿನ್ನೋಕೆ ಹೋಗೋದಿಲ್ಲ. ಬಟ್ ಯಾವತ್ತನ ಒನ್ ಡೇ ಏನನ್ನ ತಿನ್ನಬೇಕು ಔಟ್ಸೈಡ್ ಅಂತ ಅನ್ನಿಸ್ರೆ ಈ ಥರ ಒಂದು ಪ್ಯಾಕೆಟ್ ತಿಂತೀವಿ ಅಷ್ಟೇ. ನೆಕ್ಸ್ಟ್ ಬಂದು ಆಶೀರ್ವಾದ ರವೆ ತೊಗೊಂಡಿದ್ದೀವಿ. ಉಪ್ಪಿಟ್ಟು ಆ ಥರ ಎಲ್ಲ ಏನನ್ನ ಮಾಡೋಕ್ಕೆ ಯೂಸ್ ಆಗುತ್ತಲ್ಲ ಅದಕ್ಕೆ. ಆಮೇಲೆ ಚೀಸು. ನಾಳೆ ರಜಾ ಇರೋದ್ನಿಂಕ ಮನೆಯಲ್ಲಿ ಬಂದ್ಬಿಟ್ಟು ಪಾಪುಗೆ ಅಪ್ಪುಗೆ ಎಲ್ಲ ಪಿಜ್ಜಾ ಮಾಡ್ಕೊಡೋಣ ಅಂತ ಇದ್ದೀನಿ. ಅದಕ್ಕೆ ಚೀಸ್ ತೊಗೊಂಡಿದ್ದೀನಿ, ಮೊಸರಲ್ಲ ಚೀಸ್. ಗ್ಯಾಬೇಜ್ ನೋಡೋದಕ್ಕೆ ಈ ಥರ ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ.
ಸಮ್ ಪೊಟೇಟೊ ತಗೊಂಡಿದ್ದೀನಿ. ಇವಾಗೆಲ್ಲ ತುಂಬ ಬ್ಯುಸಿಯಾಗಿರೋದಕ್ಕ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಮಾರ್ಕೆಟಿಗೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಆದರೆ ತುಂಬಾ ಡಿಲೇ ಮಾಡಿದ್ರು, ಒಂದು 2.5 hours ಮೇಲೆ ಆಯಿತು ನನಗೆ ಕೊರಿಯರ್ ಬರೋತ್ತಲ್ಲಿಗೆ. ಏನು ಮಾಡೋಕ್ಕೂ ಆಗೋದಿಲ್ಲ. ನೆಕ್ಸ್ಟು ಕ್ಯಾಪ್ಸಿಕಮ್, ನಾಳೆ ಪಿಜ್ಜಾ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಲ್ವಾ, ಅದಕ್ಕೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಆಮೇಲೆ ಮನೆಗೆ ಟರ್ಮರಿಕ್ ಖಾಲಿಯಾಗಿತ್ತು, ಟರ್ಮರಿಕ್ ಒಂದು ತೊಗೊಂಡಿದ್ದೀನಿ. ಇಲ್ಲಿ ಪನ್ನೀರ್, ಇದು ನಂದಿನಿ ಅವರ ಪನ್ನೀರ್ ಪರ್ಚೇಸ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಇದನ್ನು. ರ್ಯಾಡಿಸ್ ಪರ್ಚೇಸ್ ಮಾಡಿದ್ದೀನಿ. ಜಸ್ಟ್ ಇದು ಬಂದು ಒಂದು 9 rupees ಏನೋ ಬಂತು. 4 ರ್ಯಾಡಿಸ್ ಗುಡ್ ಅಲ್ಲ. ಆಮೇಲೆ ಲೇಡೀಸ್ ಫಿಂಗರ್ ಪರ್ಚೇಸ್ ಮಾಡಿದ್ದೀನಿ. ನೋಡ್ರಿ, ಲೇಡೀಸ್ ಫಿಂಗರು. ಬಟಾಣಿ ಸೀಸನ್ ಅಲ್ವಾ, ಇವಾಗ ಬಟಾಣೀಸ್ ತುಂಬ ವೆರೈಟಿ ಇದರಲ್ಲಿ ಯೂಸ್ ಮಾಡ್ತಾರೆ, ತುಂಬಾ ಒಳ್ಳೇದಲ್ವಾ, ನ್ಯಾಚುರಲ್ ಆಗಿ ಬೇರೆ ಸಿಗುತ್ತೆ ಬಟಾಣೀಸ್. ಫೈನಲ್ ಆಗಿ ಲೆಮನ್, ಪರವಾಗಿಲ್ಲ. ಈ ಲೆಮನ್ 3 ಲೆಮನ್ ಸಿಕ್ಕಿದೆ. ಇದೇ ಔಟ್ಸೈಡಲ್ಲಿ ಹೋದರೆ 3 ಲೆಮನ್ಗೆ ನಾವು 30 rupees, 1 ಲೆಮನ್ 10 rupees ಹೇಳ್ತಾರೆ. ಪರವಾಗಿಲ್ಲ. ಇದೇ ನಾನೆಲ್ಲ ಪರ್ಚೇಸ್ ಮಾಡಿರೋದು, ಅಷ್ಟೇ ಖಾಲಿಯಾಗಿದೆ. ಇಷ್ಟೇ ಕಮ್ಮಿ ಕ್ವಾಂಟಿಟಿದ ಪರ್ಚೇಸ್ ಮಾಡಿದೆ, ಯಾಕಂದರೆ ಫಸ್ಟ್ ಟೈಮ್ ಹೇಗೆ ಡೆಲಿವರಿ ಮಾಡ್ತಾರಂತ ನನಗೂ ಐಡಿಯಾ ಇಲ್ಲ ಅಲ್ವಾ. ಅದಕ್ಕೆ ಇದನ್ನ ಬಂದ್ಬಿಟ್ಟು ಮಿನಿಮಲ್ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿ ನೋಡಿದೆ. ಪ್ರಾಡಕ್ಟ್ ಚೆನ್ನಾಗಿದೆ. ನೋಡೋಣ ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡ್ತೀನೋ ಇಲ್ಲೋ, ನನಗೆ ಐಡಿಯಾ ಇಲ್ಲ, ಬಟ್ ನೋಡೋಣ. ಸರಿ, ಇವಾಗ ಕ್ವಿಕ್ಕಾಗೆ ನಾವು ಟೆಂಪಲ್ಗೆ ಹೋಗೋಣ. ನಾನಿಲ್ಲಿ ಬಂದು ಒಂದು ಸ್ವಲ್ಪ ಐಟಮ್ಸ್ನ ಬೈ ಮಾಡಿದ್ದೆ. ನಾನು ಇಷ್ಟೇ ತೊಗೊಂಡಿದ್ದು. ಇವತ್ತು ಮನೇಲಿ ಬಂದು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಎಲ್ಲರಿಗೂ ಫ್ರೂಟ್ ಸೆಲೆಕ್ಟ್ ಮಾಡಿ ಕೊಟ್ಟೆ. ಆಮೇಲೆ ಟೈಮ್ ಆಗುತ್ತಲ್ಲ, ಬೇಗ ಹೋಗಿ ಬೇಗ ಬರೋಣ, ಯಾಕಂದರೆ ಕ್ಲೈಮೇಟ್ ಒಂಥರ ಇದೆ, ಅದರಿಂದ ಸರಿ ನಾವು ಬೇಗ ಹೋಗಿ ಬೇಗ ಬರೋಣ ಅಂದ್ಕೊಂಡು ಹೋದ್ರಿ. ಈ ಜಾತ್ರೆ ಎಲ್ಲಿ ನಡೀತಾ ಇದೆ ಅಂದರೆ ಹೊಸೂರಲ್ಲಿರೋ ನಿಯರ್ ಬೈಯಲ್ಲಿರೋ ಒಂದು ವಿಲೇಜಲ್ಲಿ ನಡೀತಾ ಇದೆ. ಇದು ಎಲ್ಲಿ ಅಂದರೆ ಆವಳಪಲ್ಲಿ ಅಂದ್ಬಿಟ್ಟು ಒಂದು ವಿಲೇಜಲ್ಲಿ ನಡೀತಾ ಇದೆ. ಈ ಫೆಸ್ಟಿವಲ್ ಬಂದ್ಬಿಟ್ಟು ವರ್ಷವೂ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆವಾಗೆಲ್ಲ ಇನ್ನೂ ತುಂಬ ಜನ ಬರ್ತಾಯಿದ್ರಂತೆ, ಯಾಕಂದರೆ ಇದರಲ್ಲಿ ಬಂದ್ಬಿಟ್ಟು ಹಸುಗಳೆಲ್ಲ ಮಾರಾಟ ಮಾಡ್ತಾರೆ. ಏನು ಹೇಳೋದು, ತುಂಬ ಚೆನ್ನಾಗಿ ಮಾಡೋರಂತೆ. ಇನ್ನು ಇದಕ್ಕಿಂತ ತುಂಬ ಜನ ಬರ್ತಾಯಿದ್ರು ಅಂತ ಹೇಳಿದ್ರು. ನಾನು ಇಲ್ಲೇ ನಿಯರಲ್ಲೇ ಇದ್ಕೊಂಡು, ಬಟ್ ಇದುವರೆಗೂ ನಾನು ಈ ಜಾತ್ರೆಗೆ ಬಂದಿದ್ದೇ ಇಲ್ಲ. ಇದೇ ನಾನು ಫಸ್ಟ್ ಟೈಮ್. ಅಪ್ಪನೂ ಅಷ್ಟೇ ಫಸ್ಟ್ ಟೈಮ್. ಅಪ್ಪನೇ ನೋಡಬೇಕು ಅಂತ ಆಸೆ ಬಿದ್ದರು, ಯಾಕಂದರೆ ಅವ್ರ ಅಪ್ಪ ಹೇಳ್ತಾ ಇದ್ರಂತೆ. ಆ ಕ್ಯೂರಿಯಾಸಿಟಿಯಲ್ಲಿ ಅಪ್ಪನೂ ಸರಿ ನಾವು ಹೋಗಿ ನೋಡೋಣ ಅಂದ್ಬಿಟ್ಟು ಈ ಜಾತ್ರೆಗೆ ನಾವು ಹೋಗಿದ್ರಿ. ಈ ಜಾತ್ರೆ ಬಂದು 10 days ರನ್ ಆಗುತ್ತೆ. ನಾವು ಒಳಗಡೆ ಬಂದಿದ್ದ ತಕ್ಷಣವೇ ನಾವು ಹಣ್ಣು ಕಾಯಿ ಎಲ್ಲ ತೊಗೊಂಡು, ಇಲ್ಲಿರೋ ದೇವಸ್ಥಾನ ಹೆಸರು ಬಂದು ಸಪ್ಲಮ್ಮ ದೇವಿ ಅಂದ್ಬಿಟ್ಟು. ಎಲ್ಲ ತುಂಬ ರಶ್ಶಾಗೇ ಇದ್ದರು, ಎಲ್ಲ ಇಲ್ಲೇ ಸೂಳಿಗೆ ಪೂಜೆ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾವು ನನಗೆ ಪೂಜೆ ಮಾಡಿಕೊಂಡು ಆಮೇಲೆ ಕ್ಯೂವಲ್ಲಿ ನಿಂತ್ಕೊಂಡ್ರಿ ದೇವ್ರ ದರ್ಶನ ಮಾಡೋದಕ್ಕೆ. ತುಂಬ ಜನ ಇದ್ದರು. ಕ್ಯೂನು ಅಷ್ಟೇ ತುಂಬ ಲೆಂತಾಗೇ ಇತ್ತು. ನಾವು ಕ್ಯೂವಲ್ಲಿ ದೇವ್ರ ದರ್ಶನ ಮಾಡ್ಕೊಂಬರೋತ್ತಲ್ಲಿಗೆ 1 hour ಆಯಿತು. ಹೆಂಗೋ ನಮಗೂ ದೇವ್ರ ದರ್ಶನ ತುಂಬ ಚೆನ್ನಾಗಿ ಆಯಿತು. ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ರಲ್ವ, ಇಲ್ಲಿದ ದೇವಸ್ಥಾನ ಇದೆ, ತುಂಬ ಚಿಕ್ಕದಾಗಿದೆ. ಇದ್ರ ಪಕ್ಕದಲ್ಲೇ ಇವಾಗ ನ್ಯೂವಾಗೆ ಕನ್ಸ್ಟ್ರಕ್ಷನು ನಡೀತಾ ಇದೆ. ದೇವಸ್ಥಾನ ತುಂಬ ದೊಡ್ಡದಾಗೆ ಕಟ್ತಾ ಇದ್ದಾರೆ. ಇನ್ನೂ ಒಂದು ಸ್ವಲ್ಪ ದಿವಸನೇ ಅಂತ ಹೇಳ್ತಾ ಇದ್ರು. 10 days ಫೆಸ್ಟಿವಲ್ ಅಂತ ಹೇಳಿದ್ರಲ್ಲ, ನಾವು ಹೋಗಿದ್ದು ಲಾಸ್ಟ್ ಡೇ, ತುಂಬಾ ರಶ್ ಆಗೂ ಇತ್ತು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ದೇವಸ್ಥಾನ ಎಂಟ್ರೆನ್ಸಲ್ಲಿ ಈ ಥರ ರಿಚುವಲ್ಸ್ ಎಲ್ಲ ಮಾಡಿದರು. ಇದು ಏನಂತ ನನಗೆ ಗೊತ್ತಿಲ್ಲ, ನಿಮ್ಗೆ ಯಾರನ್ನ ಗೊತ್ತಿದ್ದರೆ ನನಗೆ ಹೇಳಿ. ಇಲ್ಲಿದ ಕನ್ಸ್ಟ್ರಕ್ಷನ್ ಹೋಗ್ತಾ ಇದೆ. ಆಮೇಲೆ ಸರಿ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾಯಿದ್ರು. ಅಲ್ಲಿನೂ ಅಷ್ಟೇ ತುಂಬಾ ರಶ್ ಅಂದರೆ ರಶ್ಶು. ಒಬ್ಬರ ಮೇಲೆ ಒಬ್ಬರು ಬೀಳ್ತಾಯಿದ್ರು. ಹೆಂಗೋ ಫೈನಲಾಗಿ ನಮಗೂ ಪ್ಲೇಸ್ ಸಿಕ್ತು. ನಾವು ದೇವ್ರ ಪ್ರಸಾದ ತಿಂದ್ಕೊಂಡು ತುಂಬ ಚೆನ್ನಾಗಿ ಮಾಡಿದರು ಹೇಳೋಕ್ಕೋದ್ರೆ. ಈ ಜಾತ್ರೆ ಬಂದು ಎಷ್ಟು ದಿನ ನಡೀತದೋ ಅಷ್ಟು ದಿನವೂ ಅನ್ನದಾನ ಮಾಡ್ತಾರೆ ಅಂತ ಹೇಳಿದರು. ಆಮೇಲೆ ಬಂದ್ಬಿಟ್ಟು ನಾವೊಂದು 2-3 ಆಗಿರ್ಬೋದು, ಆವಾಗೂ ಜನ ಬರ್ತಾನೇ ಇದ್ದರು.
ನೋಡಿ ಇಲ್ಲಿ ಅಮ್ಮ ನೋಡ ಅಮ್ಮ ಇಲ್ಲಿ ಬಂದುಬಿಟ್ಟು ಪಾಪು ನನಗೆ ಟಾಯ್ಸ್ ಬೇಕು, ಇಲ್ಲಾಂದರೆ ನನಗೆ ಅಲ್ಲಿ ಪ್ಲೇ ಮಾಡಬೇಕು, ಆಟ ಆಡಬೇಕು, ಅಲ್ಲಿ ಬಿಡ್ರಿ ಅಂತ ಕೇಳಿದ್ಲು. ಅದು ಆ್ಯಕ್ಚುಲಿ ರೀಸೆಂಟಾಗೆ ನಾವು ನೋಡಿದ್ರಿ ಅಲ್ವಾ, ಆ ಥರ ಒಂದು ಬಂದು ಬಿದ್ದೋಯ್ತು ಅಂತ ನೋಡಿದ್ಮೇಲೆ ಮಕ್ಕಳ ಹೇಗೆ ಕಳ್ಸೋಕ್ಕೆ ಭಯ ಆಗುತ್ತಲ್ವ, ಅದಕ್ಕೆ ನಾವು ಬೇಡ ಅಂತ ಹೇಳಿಬಿಟ್ಟು ಸರಿ ಹಂಗೆ ನೋಡಿಕೊಂಡು ಬೇರೆ ಏನನ್ನ ಕೊಡ್ಸೋಣ ಅಂದ್ಬಿಟ್ಟು ನೋಡ್ತಾನೆ ಇದ್ರಿ. ಅವಳಿಗೆ ಏನೋ ಒಂದು ಟಾಯ್ಸ್ ತೊಗೊಟ್ಬಿಟ್ಟು ಸೈಲೆಂಟ್ ಆಗಿಬಿಡ್ತಲ್ಲ ಅಂತ ಒಂದು ಟಾಯ್ಸ್ ತೊಗೊಟ್ರಿ. ಇಲ್ಲಿ ನಡೆಯೋ ಜಾತ್ರೆ ಅಂದ್ರೇ ಈ ಹಸುಗಳು ಮಾರಾಟ ಮಾಡ್ತಾರೆ ತುಂಬಾ. ಇವಾಗಿಲ್ಲ, ಆವಾಗ್ನಿಂದನೇ ಅಂತೆ. ಅವಾಗ ನೆನೆಸ್ಕೊಳ್ಳಿ ಎಷ್ಟು ವರ್ಷದಿಂದ ಮಾಡ್ತಾರೆ ಅಂದ್ಬಿಟ್ಟು. ಇವತ್ತಿನ ಡೇ ಬಂದ್ಬಿಟ್ಟು ನಮಗೊಂದು ಒಳ್ಳೆ ಪೀಸ್ಫುಲ್ ಆಗಿತ್ತು. ಇಲ್ಲೇ ನಿಯರ್ ಬೈಲಿ ಡ್ಯಾಮ್ ಕೂಡ ಇದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ ಅಮ್ಮ ಮನೆಗೆ ಹೋಗಿದ್ರಿ. ಆದರೆ ಅಮ್ಮ ಬಂದಿಲ್ಲ, ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ಸರಿ ಅಂದ್ಬಿಟ್ಟು ಅಮ್ಮ ಮನೆ ನಿಯರ್ ಬೈಯಲ್ಲೇ ಇರೋದು ಈ ಸೂಪರ್ ಮಾರ್ಕೆಟು. ನಾವು ರೆಗ್ಯುಲರಾಗಿ ಇಲ್ಲೇ ಪರ್ಚೇಸ್ ಮಾಡೋದು. ಸರಿ ಹೇಗೂ ಬಂದಿದ್ದೀರಲ್ಲ ಅಂದ್ಬಿಟ್ಟು ಮನೆಗೆ ರೇಷನ್ಸ್ ಮತ್ತೆ ಖಾಲಿ ಆಗಿದೆ ಅಂದ್ಬಿಟ್ಟು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಳ್ತಾ ಇದ್ದೆ. ಪಾಪುನು ಇಲ್ಲಿ ಒಂದೊಂದೇ ಎತ್ತಿಟ್ಕೊಳ್ತಾ ಇದ್ದಾಳೆ. ಎಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ಮನೆಗೆ ರೀಚ್ ಆದ್ರಿ. ಇಲ್ಲಿನೂ ಬಂದ್ಬಿಟ್ಟು ತೊಗೊಬಂದಿದ್ರಲ್ಲಿ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇಲ್ಲ ಅಲ್ಲೇ. ಆಮೇಲೆ ಬಂದ್ಬಿಟ್ಟು ಸ್ವಲ್ಪ ಗಿಡ ಎಲ್ಲ ಬಾಡಿತ್ತು ಅಂದ್ಬಿಟ್ಟು ವಾಟ್ರ್ ಹಾಕ್ತಾಯಿದ್ದೆ ನಾನು. ಬೆಳಗ್ಗೆ ಬಂದ್ಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ನಲ್ವಾ ಸ್ವಲ್ಪ ವೆಜಿಟೇಬಲ್ಸು ಗ್ರಾಸರಿ, ಅದನ್ನೆಲ್ಲ ನಾನು ಎತ್ತಿಡ್ದಿರೇ ನಾನು ಹಂಗೆ ಮಡಗ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಅದನ್ನ ಇವಾಗೆ ನಾನು ಎತ್ತಿಡೋ ಕೆಲಸ ಮಾಡ್ತಾಯಿದ್ದೀನಿ. ಯಾವಾಗೂ ಅಷ್ಟೇ ಎಲ್ಲೇ ಸುತ್ತಾಡಿದ್ರೂ ಹೆಣ್ಮಕ್ಳಿಗೆ ಮನೆಗೆ ಬಂದರೆ ಕೆಲಸ ಇರೇ ಇರುತ್ತೆ ಏನೋ ಒಂದು ರೂಪದಲ್ಲಿ. ನಾನು ಈ ಐಟಮ್ಸೇ ನಾನು ಬೆಳಗ್ಗೆ ಎಲ್ಲನೂ ಪರ್ಚೇಸ್ ಮಾಡಿರೋ ಐಟಮ್ಸು. ಆದರೆ ನನಗೆ ಡೆಲಿವರಿ ಮಟ್ಟು ಡಿಲೇ ಆಯಿತು. ಬೆಳಗ್ಗೆ ಬಂದಿರೋ ಕೊರಿಯರ್ಸ್ ಎಲ್ಲ ಇವಾಗ ಈ ವೆಜಿಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿ ಎತ್ತಿಟ್ಕೋಬೇಕು. ಯಾಕಂದರೆ ಬೆಳಗ್ಗೆ ನನಗೆ ಟೈಮೇ ಸಿಕ್ಕಿಲ್ಲ. ತಂದ್ಬಿಟ್ಟು ನಿಮಗೆ ತೋರಿಸ್ಬಿಟ್ಟು ಹಾಗೆ ಎತ್ತಿಟ್ಬಿಟ್ಟು ಹೋಗ್ಬಿಟ್ಟೆ. ಬಟ್ ಇವಾಗ ಇದೆಲ್ಲ ಎತ್ತಿಟ್ಕೋಬೇಕು. ಈವ್ನಿಂಗ್ ಆಗಿತ್ತೆಲ್ಲ ಟಯರ್ಡ್ ಆಗಿರ್ತಾರೆ ಅಂದ್ಬಿಟ್ಟು ಎಲ್ಲರಿಗೂ ಹಾಲು ಕೊಟ್ಬಿಟ್ಟು ಈ ಐಟಮ್ಸ್ ಎಲ್ಲ ಸ್ಪ್ಲಿಟ್ ಮಾಡಿ ಎತ್ತಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಅದರಲ್ಲಿ ಹಾಕಿರೋ ಗಂಟು ಮಟ್ಟು ನನ್ನ ಕೈಯಲ್ಲಿ ಬಿಚ್ಚಾಕೆ ಆಗಿಲ್ಲ, ಅಷ್ಟು ಟೈಟಾಗಿ ಹಾಕಿದ್ದಾರೆ. ಆಮೇಲೆ ಬೇಗ ಕ್ವಿಕ್ಕಾಗಿ ಇವನ್ನೆಲ್ಲ ಎತ್ತಿಟ್ಬಿಟ್ಟು ಡಿನ್ನರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಡಿನ್ನರ್ ಮಾಡಿದಾದ್ಮೇಲೆ ಪಾಪು ಟಯರ್ಡಾಗಿದ್ದಕ್ಕೆ ಬೇಗನೆ ಮಲ್ಕೊಂಬಿಟ್ಲು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ತುಂಬ ಜನ ನೋಡ್ತಾ ಇದ್ದೀರಿ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ, ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೋಪ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.